ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಗಣರಾಜ್ಯ ದಿನಾಚರಣೆ ಸಂಭ್ರಮ ಪುಳಕಿತಗೊಂಡು ನಾಡು. ದೇಶದ ಅಭಿವೃದ್ಧಿ ಪರಮಾಧಿಕಾರ ಬಲಪಡಿಕೆಗೆ ಸಜ್ಜಾಗಲು ಕಾಸರಗೋಡಿನಲ್ಲಿ ಸಚಿವ ಅನೂಪ್ ಜೇಕಬ್ ಕರೆ. ಮಾಣಿ ರಾಜೀನಾಮೆಗೆ ಒತ್ತಾಯ. ಮಂಗಳವಾರ ಬಿಜೆಪಿ ಹರತಾಳ. ವಿವಿ ಪರೀಕ್ಷೆ ಮುಂದೂಡಿಕೆ. ಎಂಡೋ ಪೀಡಿತರು ಪ್ರದರ್ಶನ ವಸ್ತುಗಳಲ್ಲ, ಚಿಕಿತ್ಸೆ ಆರೈಕೆ ಮೂಲಕ ಬದುಕಿಗೆ ಕರೆತರಬೇಕು. ಆಶಾ ಮೆನೋನ್ ಕರೆ. ನಗರದಲ್ಲಿ ಎನ್ವಿಸಾಜ್ ಕಾರ್ಯಕ್ರಮ. ವಿವರವಾದ ಸುದ್ದಿಗಳು. ದೇಶದಲ್ಲಿ ಕೋಮು ಸಾಮರಸ್ಯವನ್ನು ಬಲಪಡಿಸಿ ಆ ಮೂಲಕ ಸಾರ್ವಭೌಮತೆಯನ್ನು ಸಾರಬೇಕು. ಜತೆಗೆ ಎಲ್ಲರೂ ದೇಶದ ಆರ್ಥಿಕ ಪ್ರಗತಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕೆಂದು ಸಚಿವ ಅನೂಪ್ ಜೇಕಬ್ ಕರೆ ನೀಡಿದರು. ಕಾಸರಗೋಡಿನ ನಗರಸಭಾ ಕ್ರೀಡಾಂಗಣದಲ್ಲಿ ಸೋಮವಾರ ಜರುಗಿದ 66ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣಗೈದು ಸಚಿವರು ಮಾತನಾಡುತ್ತಿದ್ದರು. ದೇಶವು ವಿಜ್ಞಾನ ತಾಂತ್ರಿಕ ಕ್ಷೇತ್ರಗಳಲ್ಲಿ ಭಾರೀ ಪ್ರಗತಿ ಹೊಂದುತ್ತಿದ್ದು ಇತರ ದೇಶಗಳಿಗೆ ಮಾದರಿಯಾಗಿದೆ. ಇದನ್ನು ರಾಜ್ಯದಲ್ಲೂ ಅನುಸರಿಸಲಾಗುತ್ತಿದೆ. ಸಕಲರಿಗೂ ಆಹಾರ ಎಂಬ ಧ್ಯೇಯದೊಂದಿಗೆ ಆಹಾರ ಭದ್ರತಾ ಯೋಜನೆ ಜಾರಿಗೆ ತರಲಾಗಿದೆ. ಮಹಿಳೆಯರನ್ನು ಸಮಾಜದ ಮುಂಚೂಣಿಗೆ ತರುವ ಉದ್ದೇಶದಿಂದ ರೇಷನ್ ಕಾರ್ಡುಗಳಲ್ಲಿ ಪುರುಷರ ಬದಲು ಸ್ತ್ರೀಗೆ ಮನ್ನಣೆ ನೀಡಲಾಗಿದೆ. ಮೀಸಲಾತಿ ಇಲ್ಲದೆ ಸಮಾಜ ಮುಂಚೂಣಿಗೆ ಬರಬೇಕು. ದೇಶದ മാഹിതി ഹക്കു കായ്ದೆ, സേവാ ഹക്കു കായ്ದೆ ജഗത്തിಗೆ മാതരി ಎಂದು ತಿಳಿಸಿದರು. ഇന്ന് നമ്മുടെ രാജ്യത്ത് നിർമ്മിതമായിരിക്കുന്ന ഏറ്റവും പുതിയ നിയമത്തിൽ സ്ത്രീകൾക്ക് കൊടുക്കുന്ന വലിയൊരു പ്രാധാന്യമാണ്. അവിടെ സ്ത്രീകൾക്ക് അവർക്ക് സമൂഹത്തിൻ്റെ അവർക്ക് റേഷൻ കാർഡുകൾ സ്ത്രീകളുടെ പേരിൽ ഇഷ്യൂ ചെയ്യുമ്പോൾ തീർച്ചയായും ആ നിയമത്തിലെ ഏറ്റവും പ്രധാനപ്പെട്ട ഒരു ഘടകം ഇന്ന് നമ്മുടെ സംസ്ഥാനം നമ്മൾ നടപ്പിലാക്കുകയാണ്. ഇന്ന് നമുക്കറിയുന്ന കേരളത്തെ സംബന്ധിച്ച് വികസനത്തിൻ്റെ പുതിയ ഒരു മേഖലയിലേക്ക് നമുക്ക് കടക്കുവാൻ കഴിഞ്ഞിട്ടുണ്ട്. ഈ ഗവൺമെൻറ് ഏറ്റവും അധികം ആഗ്രഹിക്കുന്നത് ഞാൻ ആദ്യമേ പറഞ്ഞതുപോലെ സാധാരണ പൗരനിലേക്ക് സ്പർശിക്കുക എന്നുള്ളത്. ഇവിടെ ഈ ഗവൺമെൻറ് വന്നപ്പോൾ തുടങ്ങിയ 1 രൂപ ഭക്ഷ്യധാന്യ പദ്ധതിയാണെങ്കിലും കാരുണ്യ ബെനവലന്റ് ഫണ്ടാണെങ്കിലും സമൂഹത്തിൻ്റെ എല്ലാ തലങ്ങളിലേക്കും ഇറങ്ങി വരുവാൻ കാരണം ഈ ഗവൺമെൻറ് ഉറച്ചു വിശ്വസിക്കുന്നത് ഒരേ ഒരു കാര്യത്തിലാണ്. വികസനം അർത്ഥവത്താവുന്നത് എല്ലാ ജനവിഭാഗങ്ങൾക്കും ഒരേ അർത്ഥത്തിൽ നീതി ലഭ്യമാവുമ്പോൾ എല്ലാ സമൂഹത്തിൻ്റെ ഏറ്റവും പിന്നിൽ നിൽക്കുന്നവർ അതിൻ്റെ മുൻപന്തിയിലേക്ക് അവരെ കൊണ്ടുവരാൻ കഴിയുമ്പോൾ അങ്ങനെ ഒരു സന്ദർഭത്തിൽ മാത്രമേ വികസനം അർത്ഥവത്താവുകയുള്ളൂ. ದೇಶದ ಪ್ರಜಾಪ್ರಭುತ್ವ ಹಾಗೂ ಸಾರ್ವಭೌಮತೆಯ ಶಕ್ತಿ ಅರಿಯಲು ದೇಶದ ಜೊತೆಗೆ ಸ್ವಾತಂತ್ರ್ಯ ಹೊಂದಿದ ನೆರೆ ದೇಶಗಳ ಬಗ್ಗೆ ಅವಲೋಕನ ನಡೆಸುವುದೊಳಿತು ಎಂದು ಸಚಿವರು ಅಭಿಪ್ರಾಯಪಟ್ಟರು. ಸೋಮವಾರ ದೇಶದಾದ್ಯಂತ 66ನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಇದರ ಅಂಗವಾಗಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಕಾಸರಗೋಡಿನ ನಗರಸಭಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣಗೈದು ಪಥಸಂಚಲನ ಸಹಿತ ಹಲವು ಕಾರ್ಯಕ್ರಮಗಳು ನಡೆದವು. ಸಮಾರಂಭಕ್ಕೆ ಆಗಮಿಸಿದ್ದ ರಾಜ್ಯ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಅನೂಪ್ ಜೇಕಬ್ ಧ್ವಜಾರೋಹಣಗೈದು ಧ್ವಜವಂದನೆ ಸ್ವೀಕರಿಸಿದರು. ಶ್ರೀ ಪ್ರಮೋದ್ ಪಿ ಸಬ್ ಇನ್ಸ್ಪೆಕ್ಟರ್ ನಯಿಕುಂದ ಲೋಕಲ್ ಪೊಲೀಸ್. ವಿವಿಧ ಪೊಲೀಸು, ಸೇನಾಪಡೆ, ಅಬಕಾರಿ, ಎನ್ಸಿಸಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ವಿದ್ಯಾರ್ಥಿ ಪೊಲೀಸ್ ಸೇನೆಯವರಿಂದ ಹಾಗೂ ಶಾಲಾ ಮಕ್ಕಳಿಂದ ಪಥಸಂಚಲನ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆದವು. ವಿವಿಧ ವಿನೋದಾವಳಿಗಳು ಪ್ರದರ್ಶಿಸಲ್ಪಟ್ಟವು.
Thank you. അടുത്തതായി MRS പരവേലക്കം അവതരിപ്പിക്കുന്ന പാട്രിയോട്ടിക് ಸಮಾರಂಭದಲ್ಲಿ ಶಾಸಕರಾದ ಎನ್ ಎನ್ ಎಲಿಕೊನ್ನು, ಪಿ ಬಿ ಅಬ್ದುಲ್ ರಜಾಕ್, ಕೆ ಕುഞ്ഞിರಾಮನ್ ಉದುಮ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಶ್ಯಾಮಲಾದೇವಿ, ಜಿಲ್ಲಾಧಿಕಾರಿ ಮೊಹಮ್ಮದ್ ಸಗೀರ್, ಜಿಲ್ಲಾ ಪೊಲೀಸ್ ಅಧಿಕಾರಿ ಥಾಮ್ಸನ್ ಜೋಸ್, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಸಹಿತ ಹಲವರು ಉಪಸ್ಥಿತರಿದ್ದರು. ಮಂಗಳವಾರ ಕೇರಳದಲ್ಲಿ ಬಿಜೆಪಿ ಹರ್ತಾಳ. ಬಾರ್ ಲಂಚ ಹಗರಣದಲ್ಲಿ ಆರೋಪ ಎದುರಿಸುತ್ತಿರುವ ರಾಜ್ಯ ವಿತ್ತ ಸಚಿವ ಕೆ.ಎಂ. ಮಾಣಿ ಅವರು ತಕ್ಷಣ ರಾಜೀನಾಮೆ ಇತ್ತು ತನಿಖೆ ಎದುರಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಹರ್ತಾಳಕ್ಕೆ ಕರೆ ನೀಡಿದೆ. ಹರ್ತಾಳದಿಂದಾಗಿ ಕೇರಳವು ಬಹುತೇಕ ಸ್ತಬ್ಧವಾಗಲಿರುವುದಾಗಿ ತಿಳಿಯಲಾಗಿದೆ. ಪೂರ್ವಾಹ್ನ 6 ಗಂಟೆಯಿಂದ ಸಾಯಂಕಾಲ 6ರವರೆಗೆ ಹರ್ತಾಳ ನಡೆಯಲಿದೆ. ಹರ್ತಾಳಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ನಡೆಯಬೇಕಾಗಿದ್ದ ಕಣ್ಣೂರು, ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯಗಳ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಹಾಲು, ಪತ್ರಿಕೆ, ಔಷಧಿ ಅಂಗಡಿ, ವೈದ್ಯ ಸೇವೆ ಎಂಬಿಯುಗಳನ್ನು ಹೊರತುಪಡಿಸಲಾಗಿದ್ದು, ವಾಹನ ಸಂಚಾರ ಸ್ಥಗಿತಗೊಳಿಸಿ ಅಂಗಡಿಗಳನ್ನು ಮುಚ್ಚಿ ಸರ್ವರು ಸಹಕರಿಸುವಂತೆ ಕೋರಲಾಗಿದೆ. ಈ ನಡುವೆ ಹರ್ತಾಳ ರದ್ದುಗೊಂಡಿದೆ ಎನ್ನುವ ರೀತಿಯಲ್ಲಿ ವಾಟ್ಸಪ್, ಸಾಮಾಜಿಕ ತಾಣಗಳಲ್ಲಿ ಸಂದೇಶ ಹರಿದಾಡಿರುವುದು ಸುಳ್ಳು ಪ್ರಚಾರವೆಂದು ರಾಜ್ಯ ಸಮಿತಿ ಕರೆಯಂತೆ ಜಿಲ್ಲೆಯಲ್ಲೂ ಹರ್ತಾಳ ನಡೆಯಲಿರುವುದಾಗಿಯೂ ಬಿಜೆಪಿ ಮೂಲಗಳು ತಿಳಿಸಿವೆ. ಎಂಡೋ ಸಂತ್ರಸ್ತರನ್ನು ಕೇವಲ ಪ್ರದರ್ಶನ ವಸ್ತುಗಳನ್ನಾಗಿಸುವ ಬದಲು ಅವರಿಗೆ ಅರ್ಹ ಚಿಕಿತ್ಸೆ ಒದಗಿಸಿ ನಿರೀಕ್ಷೆ ಹಾಗೂ ಬದುಕಿನೆಡೆಗೆ ಮರಳಿಸಲು ಮುಂದಾಗಬೇಕೆಂದು ಖ್ಯಾತ ಬರಹಗಾರ ಆಶಾ ಮೆನೋನ್ ಅಭಿಪ್ರಾಯಪಟ್ಟಿದ್ದಾರೆ. ಎನ್ವಿಸಾಜ್ ನೇತೃತ್ವದಲ್ಲಿ ಮಿಂಚಿ ಪದವಿನ ಮಾತೆಯರು ಸರ್ವೋಚ್ಚ ನ್ಯಾಯಪೀಠಕ್ಕೆ ಸಲ್ಲಿಸಿದ ಮನವಿ ಒಳಪಡಿಸಿ ಕಣ್ಣೂರು ವಿಶ್ವವಿದ್ಯಾನಿಲಯವು ಸಿದ್ಧಪಡಿಸಿರುವ ಆಂಗ್ಲ ಪಠ್ಯಪುಸ್ತಕವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡುತ್ತಿದ್ದರು. ರೋಗಿಗಳಿಗೆ ಶುಶ್ರೂಷೆ, ಆರೈಕೆ ಇತ್ತು ಗುಣಪಡಿಸುವಾಗಲೇ ನಮ್ಮಲ್ಲಿ ಹುದುಗಿರುವ ಒಳಿತು, ಮಾನವೀಯತೆಯ ಪ್ರಕಾಶ ಪಸರಿಸಲು ಸಾಧ್ಯ. ಅಲ್ಲದೆ ಎಂಡೋ ಪೀಡಿತರಂತಹ ರೋಗಿಗಳನ್ನು ಪ್ರದರ್ಶನಕ್ಕಿರಿಸಿ ಪ್ರಚಾರ ಗಿಟ್ಟಿಸುವುದು തരവല്ല ಎಂದರು. ഇര എന്നുള്ള വാക്ക് നമ്മൾ മാറ്റിയിട്ട് അവരെ നമ്മുടെ സഹജീവികളായിട്ട് സ്വീകരിക്കാനുള്ളൊരു മനസ്ഥിതി നമ്മളുണ്ടാവണം. അവരെ ഇരകളാക്കി തീർത്തത് മനുഷ്യൻ തന്നെയാണ് എന്നുള്ള ആ ഒരു ഗുരുതരമായിട്ടുള്ള ഒരു കൃത്യവിലോപം മനസ്സിലാക്കിക്കൊണ്ട് തന്നെ, കാരണം മറ്റാരുമല്ല അവരെ ഇരകളാക്കിയത്. ഓരോ ചില ಪುಸ್ತಕವನ್ನು ಪತ್ರಕರ್ತ ವಿಧು ವಿನ್ಸೆಂಟ್ ಅವರಿಗೆ ಹಸ್ತಾಂತರಿಸಿ ಬಿಡುಗಡೆಗೊಳಿಸಿದರು. ಎಂಡೋ ವಿರುದ್ಧ ಹೋರಾಟಗಾರ್ತಿ ಲೀಲಾಕುಮಾರಿ ಅಮ್ಮ, ಪಿ.ಎನ್. ಗೋಪಿಕೃಷ್ಣನ್, ಬಿ.ವಿ. ಲಸ್ತಾ, ಎಂ.ಎ. ರಹಿಮಾನ್, ಹಸನ್ ಮಾಂಗಾಡಿ, ಎ.ಕೆ. ಮುಂಡೋಳ್, ಜಿ.ಬಿ. ವತ್ಸನ್, ಡಾಕ್ಟರ್ ವನಜಾ ಸುಭಾಷ್ ಮೊದಲಾದವರು ಮಾತನಾಡಿದರು. ಎಂಡೋಸಲ್ಫಾನ್ ಪೀಡಿತ ಪ್ರದೇಶಗಳ ಜನತೆಯ ಅಭಿಪ್ರಾಯ ಹಾಗೂ ಆತಂಕಗಳ ಬಗ್ಗೆ ಕಾಗದ ಹಾಳೆಗಳಲ್ಲಿ ಬರೆದು ನಗರದ ಸಹಿಮರದ ಅಡಿಯಲ್ಲಿ ತೂಗಿ ಹಾಕುವ ಮರವಿಡಿ ಕಾರ್ಯಕ್ರಮವನ್ನು ಟಿ.ಪಿ. ಪದ್ಮನಾಭನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಮುಖಂಡ ಎಂ.ಎ. ರಹಿಮಾನ್ ಅವರು ಮುಂದಿನ ಹೋರಾಟ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇತ್ತರು. ഇത് ഉണ്ടാക്കുന്നത് ഒരു പ്രതിരോധ മൂല്യമാണ്. കാരണം ഇരകൾക്ക് അനുകൂലമായി നിൽക്കുന്ന ഒരു വ്യവസ്ഥ ഇവിടെ ഉണ്ടാവണം. മറിച്ച് പ്രഖ്യാപിക്കപ്പെട്ട പ്രതി രക്ഷപ്പെടാൻ സഹായിക്കുന്ന തരത്തിലുള്ള പ്രതിരോധ സമരങ്ങൾക്ക് അറുതി വരണം. അതിൽ ജനങ്ങൾ വഞ്ചിതരാവാതിരിക്കണം എന്നുള്ള ഒരു മൂല്യബോധത്തിൻ്റെ അടിസ്ഥാനത്തിലാണ് ഞങ്ങളിവിടെ ഒത്തുചേർന്നത്. അതുകൊണ്ട് തന്നെയാണ് മരം നിറയെ എന്ന ഒരു അഭിപ്രായ വോട്ടെടുപ്പ് പോലെയുള്ളൊരു സംഭവം. ആളുകൾക്ക് അതിൽ അഭിപ്രായം എഴുതിയിടാം. എന്താണ് നിങ്ങളുടെ പ്രശ്നം, നിങ്ങൾക്ക് എന്ത് തോന്നുന്നു, നിങ്ങൾക്ക് ആശങ്കകളുണ്ടോ, അതിപ്പോൾ കിട്ടിക്കഴിയുമ്പോൾ അതിൽ നിന്ന് ഇരകളെ സഹായിക്കാവുന്ന വിധത്തിലുള്ള എല്ലാം സർക്കാരിൻ്റെ ഓഫീസുകളിലേക്ക് എത്തിക്കാൻ പോലും ഞങ്ങൾ തയ്യാറായി നിൽക്കുകയാണ്. തീർച്ചയായും ഇവിടെ ഒരു പ്രതിരോധ മുഖം, പുതിയ ഒരു പ്രതിരോധ മുഖം എൻഡോസൾഫാൻ രംഗത്ത് ഉണ്ടാവണമെന്നാണ് ഞങ്ങൾ എൻവിസാജ് ആഗ്രഹിക്കുന്നത്. ಹಲವಾರು ಮಂದಿ ಭಾಗವಹಿಸಿದ್ದರು. ಕುಂಬಳೆ ಬಳಿಯ ಪೆರುವಾಡು ಎಸ್ಸ ಆಂಗ್ಲ ಮಾಧ್ಯಮ ಹೈಯರ್ ಸೆಕೆಂಡರಿ ಶಾಲೆ ಆಶ್ರಯದಲ್ಲಿ ನಡೆಸಲಾದ ಗಣರಾಜ್ಯ ದಿನ ಕಾರ್ಯಕ್ರಮವು ವಿಶೇಷತೆಗಳಿಂದ ಗಮನೀಯವಾಯಿತು. ಶಾಲೆಯಿಂದ ಹೊರಟ ಆಕರ್ಷಕವಾದ ಗಣರಾಜ್ಯ ದಿನ ರ್ಯಾಲಿಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದವರ ಸಹಿತ 100 ಮಂದಿ ಭಾಗವಹಿಸಿದರು. ಪೆರುವಾಡು ಶಾಲಾ ಪರಿಸರದಿಂದ ಹೊರಟ ಮೆರವಣಿಗೆಯು ರಾಜರಸ್ತೆ ಮೂಲಕ ಮೊಗ್ರಲ್ಪೇಟೆಗೆ ಸಾಗಿ ಬಳಿಕ ಶಾಲೆಗೆ ಮರಳಿ ಸಮಾಪ್ತಿಯಾಯಿತು.
ಅಲಂಕೃತ ವಾಹನಗಳಲ್ಲಿ ಭಾರತ ಮಾತೆ, ಸ್ವಾತಂತ್ರ್ಯ ಹೋರಾಟಗಾರರಾದ ರಾಷ್ಟ್ರಪಿತ ಗಾಂಧೀಜಿ, ನೆಹರು, ಜಗದೀಶ್ ಚಂದ್ರ ಬೋಸ್, ಭಗತ್ ಸಿಂಗ್, ರವೀಂದ್ರನಾಥ್ ಠಾಗೋರ್ ಮೊದಲಾದವರ ವೇಷ ಧರಿಸಿದ ಸ್ತಬ್ಧ ಚಿತ್ರಗಳು ವಿಶೇಷ ಗಮನೀಯವಾಯಿತು. ಬ್ಯಾಂಡು ವಾದ್ಯಗಳು, ವಿವಿಧ ರೀತಿಯ ಪ್ಲೇ ಕಾರ್ಡ್ಗಳು ಮೆರವಣಿಗೆಗೆ ಮೆರುಗಾದವು. ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದವರು ಪಾಲ್ಗೊಂಡರು. ಇದಕ್ಕೂ ಮೊದಲು ಜರುಗಿದ ಸಮಾರಂಭದಲ್ಲಿ ಶಾಲಾಧ್ಯಕ್ಷ ಇದ್ದೀನ್ ಮೊಹಮ್ಮದ್ ಅವರು ಧ್ವಜಾರೋಹಣಗೈದರು. ಶಾಲಾ ಪ್ರಾಂಶುಪಾಲ ನಿಸಾರ್ ಅಹಮದ್, ಹೈಯರ್ ಸೆಕೆಂಡರಿ ವಿಭಾಗ ಪ್ರಾಂಶುಪಾಲ ತಂಬಾನ್ ನಾಯರ್, ಮ್ಯಾನೇಜರ್ ಅಗಸ್ತಿನ್ ಮೊದಲಾದವರು ಕಾರ್ಯಕ್ರಮಗಳಿಗೆ ನೇತೃತ್ವ ನೀಡಿದರು. ಅಡೂರು ಗಾಳಿಮುಖದ ಖಲೀಲ್ ಸಲಾಹ್ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಂದ ಗಣರಾಜ್ಯ ದಿನ ಮೆರವಣಿಗೆ ನಡೆಯಿತು. ಮೆರವಣಿಗೆಯನ್ನು ಆದೂರು ಠಾಣಾ ಸಹಾಯಕ ಅಧಿಕಾರಿ ದಾಮೋದರನ್ ಉದ್ಘಾಟಿಸಿದರು. ಆದೂರಿನ ಪಳ್ಳಂವರೆಗೆ ಮೆರವಣಿಗೆ ಮುಂದುವರಿದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಮಾಪ್ತಿಯಾಯಿತು. ಮಸೀದಿಯ ಗೋಡೆಗೆ ಕರಿಯಾಯಿಲ್ ಎರಚಿದ ಘಟನೆ ಮಂಗಲ್ಪಾಡಿಯಲ್ಲಿ ನಡೆದಿದೆ. ಇಲ್ಲಿನ ಪ್ರತಾಪನಗರದಲ್ಲಿರುವ ಮಸೀದಿಗೆ ಕಿಡಿಗೇಡಿಗಳು ಕರಿಯಾಯಿಲ್ ಎರಚಿದ್ದು ಸ್ಥಳೀಯ ಮದ್ರಸಾಧ್ಯಾಪಕರ ಸ್ಕೂಟರನ್ನು ಹಾನಿಗೊಳಿಸಲಾಗಿದೆ. ಸೋಮವಾರ ಮುಂಜಾನೆ ಕೃತ್ಯ ಬೆಳಕಿಗೆ ಬಂದಿದೆ. ಈ ಕುರಿತು ಮಸೀದಿಯ ಅಧಿಕೃತರು ಕುಂಬಳೆ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಜನಪಕ್ಷ ರಾಜಕೀಯಕ್ಕೆ ಮಹಿಳಾ ಮುನ್ನಡೆ ಎಂಬ ಘೋಷಣೆಯೊಂದಿಗೆ ವೆಲ್ಫೇರ್ ಪಾರ್ಟಿ ನೇತೃತ್ವದಲ್ಲಿ ಮಹಿಳಾ ಸಂಗಮ ನಡೆಸಲಾಯಿತು. ನಗರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಸಂಗಮವನ್ನು ವೆಲ್ಫೇರ್ ಪಾರ್ಟಿಯ ರಾಷ್ಟ್ರೀಯ ಸಮಿತಿ ಸದಸ್ಯೆ ಪ್ರಿಯಾ ಸುನಿಲ್ ಉದ್ಘಾಟಿಸಿದರು. ಮಹಿಳಾ ವಿಂಗ್ ರಾಜ್ಯ ಸಂಚಾಲಕಿ ಇಸಿ ಆಯಿಷಾ ಮುಖ್ಯ ಭಾಷಣ ಮಾಡಿದರು. ಸುಬೈದಾ ಕೈಂತಾರ್, ಸುಲೋಚನಾ, ಪ್ರಮೀಳಾ ಪಡನ್ನ, ತಂಗಮಣಿ ಮೊದಲಾದವರು ಮಾತನಾಡಿದರು. ಜುವೈರಿಯಾ ಪಿ ಅಧ್ಯಕ್ಷತೆ ವಹಿಸಿದರು. ಕುತ್ತಿಕೋಲ್ನ ಪ್ರಬುದ್ಧ ಕ್ಲಬ್ ನೇತೃತ್ವದಲ್ಲಿ ಸುರೇಶ್ ಕುಮಾರ್ ಸ್ಮರಣಾರ್ಥ ಹೊನಲು ಬೆಳಕಿನಲ್ಲಿ ಕಬಡ್ಡಿ ಪಂದ್ಯಾಟ ಜರುಗಿತು. ಭಾನುವಾರ ರಾತ್ರಿ ಆರಂಭವಾದ ಪಂದ್ಯಾಟ ಸೋಮವಾರ ಮುಂಜಾನೆವರೆಗೆ ಮುಂದುವರಿಯಿತು. ಕುತ್ತಿಕೋಲ್ನ ಪ್ರಬುದ್ಧ ಕ್ಲಬ್ಬಿನ ಸದಸ್ಯರಾಗಿದ್ದ ಸುರೇಶ್ ಕುಮಾರ್ ಅವರ ಸಂಸ್ಮರಣಾರ್ಥ ವರ್ಷಂಪ್ರತಿ ನಡೆಯುವಂತೆ ಈ ಬಾರಿಯೂ ಕುತ್ತಿಕೋಲ್ನಲ್ಲಿ ಕಬಡ್ಡಿ ಪಂದ್ಯಾವಳಿ ಜರುಗಿತು. ಪಂದ್ಯಾಟವನ್ನು ಉತ್ತಮ ಶಾಸಕ ಕೆ ಕುಂಜರಾಮನ್ ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಗೋಪಿನಾಥನ್ ಅಧ್ಯಕ್ಷತೆ ವಹಿಸಿದರು. ಆರಂಭದಿಂದಲೂ ತೀವ್ರ ಪೈಪೋಟಿಯಿಂದ ಕೂಡಿದ್ದ ಪಂದ್ಯಾವಳಿಯಲ್ಲಿ ಅಂತಿಮವಾಗಿ ಉದುಮದ ಫ್ರೆಂಡ್ಸ್ ಆರಾಟ್ ಕಡವು ತಂಡ ಜಯಬೇರಿ ಬಾರಿಸಿತು. ಫೈನಲ್ನಲ್ಲಿ ರೆಡ್ ವೇಲ್ಡ್ ಕೊಪ್ಪಳ್ ತಂಡವನ್ನು 28-12 ಅಂಕಗಳಿಂದ ಸೋಲಿಸಿ ಪ್ರಶಸ್ತಿ ಬಾಚಿತು. ವಿಜೇತರಿಗೆ ಪಂಚಾಯತ್ ಸದಸ್ಯ ಗೋಪಿನಾಥನ್ ಪ್ರಶಸ್ತಿ ವಿತರಿಸಿದರು. ಸಿಪಿಐಎಂ ವಲಯ ಕಾರ್ಯದರ್ಶಿ ಜನಾರ್ದನನ್, ಕ್ಲಬ್ ಅಧ್ಯಕ್ಷ ನಿವೇದ್, ಕಾರ್ಯದರ್ಶಿ ಸತ್ಯನ್, ಧನೇಶನ್, ಕಿರಣ್, ವಿಪಿನ್, ಸುಜಿತ್, ಪ್ರದೀಪ್, ಉಮೇಶ್ ಮೊದಲಾದವರು ಉಪಸ್ಥಿತರಿದ್ದರು. ರಸ್ತೆ ಕಾಮಗಾರಿ ಬಗ್ಗೆ ಮಾಹಿತಿ ನೀಡದ ಪಂಚಾಯತ್ ವಿರುದ್ಧ ರಾಜ್ಯ ಮಾಹಿತಿ ಅಧಿಕಾರಿಗಳಿಗೆ ದೂರು ಸಲ್ಲಿಸಲು ಮಂಜೇಶ್ವರ ಗ್ರಾಹಕರ ವೇದಿಕೆ ತೀರ್ಮಾನಿಸಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ರಸ್ತೆ ಕಾಮಗಾರಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೋರಲಾಗಿತ್ತು. ಈ ಬಗ್ಗೆ ಇನ್ನೂ ಮಾಹಿತಿ ನೀಡದಿರುವುದರಿಂದ ಉನ್ನತ ಮಟ್ಟದ ಮನವಿ ಸಲ್ಲಿಕೆಗೆ ಗ್ರಾಹಕರ ವೇದಿಕೆಯ ಸಭೆ ತೀರ್ಮಾನಿಸಿದೆ. ಸಭೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿ ಅಹಮದ್ ಕುಂಜ ಉದ್ಘಾಟಿಸಿದರು. ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಉದ್ಯಾವರ ಅವರು 2013-14 ವರದಿಯನ್ನು ಮಂಡಿಸಿದರು. ನೂತನ ಸಾಲಿನ ಅಧ್ಯಕ್ಷರಾಗಿ ಮುರಳೀಧರ ಭಟ್, ಉಪಾಧ್ಯಕ್ಷರಾಗಿ ಲಿಲ್ಲಿ ಟೀಚರ್, ಸಂಜೀವ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಯಾಗಿ ಅಬ್ದುಲ್ ರೆಹಮಾನ್ ಉದ್ಯಾವರ, ಜತೆ ಕಾರ್ಯದರ್ಶಿಗಳಾಗಿ ನಾಸಿರ್ ಕೆ, ಬಶೀರ್ ಕುನ್ನಿಲ್, ಕೋಶಾಧಿಕಾರಿಯಾಗಿ ಮಾಧವಿ ಟೀಚರ್ ಅವರನ್ನು ನೇಮಕ ಮಾಡಲಾಯಿತು. ಪಂಚಾಯತ್ ಆಡಳಿತ ಸಮಿತಿಯ ಕಾರ್ಯವೈಖರಿಯ ಬಗ್ಗೆ ಅವಲೋಕನ ನಡೆಸಲು 7 ಮಂದಿ ಸದಸ್ಯರನ್ನೊಳಗೊಂಡ ವಿಶೇಷ ಸಮಿತಿಗೆ ರೂಪು ನೀಡಲಾಯಿತು. ಪೊಲೀಸ್ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆ ನಿರ್ವಹಿಸಿದವರಿಗೆ ನೀಡಲಾಗುವ ರಾಜ್ಯ ಸರ್ಕಾರದ ಚಿನ್ನದ ಪದಕ ಪುರಸ್ಕಾರಕ್ಕೆ ಕಾಸರಗೋಡಿನ 2 ಆಯ್ಕೆಗೊಳಿಸಲಾಗಿದೆ. ಕೆ.ವಿ. ಗಂಗಾಧರನ್ ಹಾಗೂ ಕೆ. ಅಬೂಬಕರ್ ಪುರಸ್ಕಾರಕ್ಕೆ ಅರ್ಹರಾದವರು. ರಾಜ್ಯದಲ್ಲಿ ಒಟ್ಟಾರೆಯಾಗಿ 165 ಪೊಲೀಸರು ಈ ಪುರಸ್ಕಾರಕ್ಕೆ ಅರ್ಹತೆ ಗಿಟ್ಟಿಸಿದ್ದಾರೆ.
ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯನಿರ್ವಾಹಕ ಸಭೆ ಡಿಸಿಸಿಐ ಅಧ್ಯಕ್ಷ ಸಿ.ಕೆ. ಶ್ರೀಧರನ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಕೆಪಿಸಿಸಿ ನಿರ್ದೇಶಾನುಸಾರ ಪಕ್ಷ ಸಂಘಟನೆಯನ್ನು ಬಲಪಡಿಸಲು ತೀರ್ಮಾನಿಸಲಾಯಿತು. ಮಹಾತ್ಮ ಗಾಂಧಿ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ ಫೆಬ್ರವರಿ 4ರಂದು ಜಿಲ್ಲೆಯಲ್ಲಿ ನಡೆಸಲಾಗುವ ಮುಷ್ಕರದ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಯಿತು. ಪಕ್ಷದ ಕಚೇರಿಯಲ್ಲಿ ಸೋಮವಾರ ಪೂರ್ವಾಹ್ನ ಜರುಗಿದ ವಿಶೇಷ ಸಭೆಯನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಪಿ ಕುഞ്ഞിക്കണ്ണൻ ಉದ್ಘಾಟಿಸಿದರು. മാറ്റുന്ന കമ്മിറ്റികളുടെ പ്രവർത്തനങ്ങൾ നിർജീവമാണെന്ന് വിലയിരുത്താൻ ഇടയുള്ളതുകൊണ്ട് ഒരു കാരണവശാലും അത് നിർജീവമാകരുത് എന്ന ശ്രദ്ധ നിങ്ങളുടെ മനസ്സിലുണ്ടാകാനാണ് അതിൻ്റെ ഫോട്ടോഗ്രാഫി അടക്കം അതിൻ്റെ റിപ്പോർട്ടടക്കം KPCC ചോദിച്ചത്. ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್, ಕೆ ವೆಳುತ್ತಂಬು, ಪಿ ಗಂಗಾಧರ ನಾಯರ್, ಎಂಸಿ ಜೋಸ್, PA ಅಶ್ರಫ್ ಅಲಿ, ತಚ್ಚಂಕಾಡ್ ಬಾಲಕೃಷ್ಣನ್, KK ರಾಜೇಂದ್ರನ್, ಹಕೀಂ ಕುನಿಲ್, ಪಾದೂರು ಕುഞ്ഞാಮು ಮೊದಲಾದವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಗಣರಾಜ್ಯ ದಿನಾಚರಣೆ ಸಂಭ್ರಮ ಪುಳಕಿತಗೊಂಡು ನಾಡು. ದೇಶದ ಅಭಿವೃದ್ಧಿ ಪರಮಾಧಿಕಾರ ಬಲಪಡಿಕೆಗೆ ಸಜ್ಜಾಗಲು ಕಾಸರಗೋಡಿನಲ್ಲಿ ಸಚಿವ ಅನೂಪ್ ಜೇಕಬ್ ಕರೆ. ಮಾಣಿ ರಾಜೀನಾಮೆಗೆ ಒತ್ತಾಯ, ಮಂಗಳವಾರ ಬಿಜೆಪಿ ಹರತಾಳ. ವಿವಿ ಪರೀಕ್ಷೆ ಮುಂದೂಡಿಕೆ. ಎಂಡೋ ಪೀಡಿತರು ಪ್ರದರ್ಶನ ವಸ್ತುಗಳಲ್ಲ, ಚಿಕಿತ್ಸೆ ಆರೈಕೆ ಮೂಲಕ ಬದುಕಿಗೆ ಕರೆತರಬೇಕು. ಆಶಾ ಮೆನೋನ್ ಕರೆ. ನಗರದಲ್ಲಿ ಎನ್ವಿಸಾಜ್ ಕಾರ್ಯಕ್ರಮ. ಇದರೊಂದಿಗೆ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.